ಇವತ್ತು ನಮ್ಮನೆ ಸ್ಪೆಷಲಾಗಿ ಚಿಕನ್ ಗ್ರೇವಿ ಅಂತ ಮಾಡ್ತಾಯಿದ್ವಿ. ಅದಕ್ಕೆ ಇವಾಗ ತಾನೇ ಶುರು ಮಾಡಿದ್ದೀವಿ ಕಟ್ಟಿಂಗ್ ಮಾಡೋದಕ್ಕೆ ಅಂತ. ಅದರಲ್ಲಿ ಈಗ ಬೇಕಾಗಿರೋ ಸಾಮಗ್ರಿಗಳಂದರೆ ನಾವು 3/4 kg ಚಿಕನ್ ತೊಗೊಂಡಿದ್ವಿ. ಮತ್ತು ಜೊತೆಗೆ 3/4 kg ಚಿಕನು, ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ವಿ, ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಮತ್ತು ಸಾಂಬಾರು ಸೊಪ್ಪು ತೊಗೊಂಡಿದ್ದೀವಿ. ಮತ್ತು ಅದಕ್ಕೆ ಬೇಕಾಗುತ್ತೆ ಗರಂ ಮಸಾಲೆ ಐಟಮ್ಸ್ಗಳು ತೊಗೊಂಡಿದ್ದೀವಿ. ಇದನ್ನು ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕೋದು. ಇವು ಹಳೆಯ ಕಲ್ಲು, ನಮ್ಮದು ಈ ಕಲ್ಲಲ್ಲಿ ನಾವು ಮುಂಚೆನೆಲ್ಲ ಹಚ್ಚಿಸ್ಕೊಂಡು ಬರ್ತದೆ. ಯಾವುದೇ ಇದಾದರೆ ಸಾಮಾನುಗಳು ಮಸಾಲೆ ಐಟಮ್ ಗರಂ ಮಸಾಲ ನಾವು ಯಾವುದು ಪ್ಯಾಕೆಟ್ ಇಲ್ಲ ಥರ ನಾನು ಇಲ್ಲೇ ಮಸಾಲೆನ ರೆಡಿ ಮಾಡ್ಕೊತೀವಿ. ಕುಟ್ಟಿ ಮಾಡಿ ಲವಂಗ ಹಾಕಿದ್ದೀವಿ. ಲವಂಗ ಜೊತೆಗೆ ಇದು ಕೆತ್ತರಂದೆ ಅನಾನಸ್ ಹೂವು ಸ್ವಲ್ಪ ಹಾಕ್ತಾಯಿದ್ವಿ. ಜೊತೆಗೆ ಏಲಕ್ಕಿ, ಚಕ್ಕೆ ಇಷ್ಟನ್ನು ನಾವು ಕಲ್ಲಲ್ಲೇ ಚಚ್ತೀವಿ. ಯಾಕೆಂದರೆ ಕಲ್ಲಲ್ಲಿ ಚಚ್ಚೋದ್ರಿಂದ ಸ್ವಲ್ಪ ಒಳ್ಳೆ ಟೇಸ್ಟ್ ಬರುತ್ತೆ. ಜೊತೆಗೆ ಹೆಲ್ತ್ಗೂ ಒಳ್ಳೆಯದು. ಮಿಕ್ಸಿಯಿಂದ ಇದು ಮಾಡೋದ್ರಿಂದ ನಮಗೆ ಅಷ್ಟು ಟೇಸ್ಟ್ ಬರೋಲ್ಲ. ಕಲ್ಲಲ್ಲಿ ಚಚ್ಚಾಗೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಕಾಳು ಮೆಣಸು ಇಷ್ಟನ್ನು ಪೌಡರ್ ಮಾಡ್ತೀವಿ. ಫ್ರೆಂಡ್ಸ್, ಈ ರೀತಿ ಪೌಡರ್ ಮಾಡ್ಕೊಳ್ತೀವಿ. ಅಂದರೆ ಫುಲ್ ಇದರಲ್ಲಿ ಪೌಡರ್ ಮಾಡ್ಕೊಳ್ಳೋದು ನಯಸ್ಸಾಗಿ ಅರ್ಧಂಬರ್ಧ ಈ ಥರ ಪೌಡರ್ ಮಾಡ್ಕೊಳ್ತೀವಿ. ಈ ಥರ ಹಾಕೋದ್ರಿಂದ ಫ್ಲೇವರು ಬಿಟ್ಕೊಳ್ಳೋದ್ರ ಜೊತೆಗೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿರೋ ಈರುಳ್ಳಿ 3 ಈರುಳ್ಳಿ ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ. ಜೊತೆಗೆ 4 ಮೆಣಸಿನಕಾಯಿ, ಸ್ವಲ್ಪ ಸಾಂಬಾರು ಸೊಪ್ಪು. ಯಾಕೆಂದರೆ ಗ್ರೇವಿ ಟೈಪ್ ಬರಬೇಕು ಅಂದರೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕಿದ್ರೆ ಗ್ರೇವಿ ಟೈಪ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಮಾಡಾಯಿತು. ಈ ಥರ ರುಬ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಈಗ ಒಗ್ಗರಣೆ ಮಾಡೋದಕ್ಕೆ ಶುರು ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ತುಪ್ಪ ಹಾಕ್ತೀವಿ ಒಗ್ಗರಣೆ ಮಾಡೋದಕ್ಕೆ. ಗ್ರೇವಿ ಮಾಡಬೇಕಲ್ಲ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ತುಪ್ಪನ ಹಾಕಬೇಕು. 2 ಸ್ಪೂನ್ ತುಪ್ಪ ಹಾಕೋತೀವಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡೂ ಮಿಕ್ಸಲ್ಲಿ ಹಾಕೋತೀವಿ ಒಗ್ಗರಣೆಗೆ. ಒಗ್ಗರಣೆಗೆ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಕೊಬ್ಬರಿ ಮೆಣಸಿನ ಹಾಕೋದು. ಸ್ವಲ್ಪ ಕೊಬ್ಬರಿ ಮೆಣಸಿನ ಹಾಕಿದ್ರೆ ಫ್ಲೇವರ್ ಬರುತ್ತೆ. ಮತ್ತು ಸಾಂಬಾರು ಸೊಪ್ಪು, ಮತ್ತು ಕುಯ್ದಿಟ್ಕೊಂಡಿರೋಂಥ ಈರುಳ್ಳಿ. 1 ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೀವಿ ಜೊತೆಗೆ ಒಗ್ಗರಣೆಗೆ. ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಗೆ. ಈರುಳ್ಳಿ ಫುಲ್ಲು ಬ್ರೌನಿಷ್ ಕಲರ್ ಬರೋ ಗಂಟ ಫ್ರೈ ಮಾಡೋದು ಚೆನ್ನಾಗಿ. ಜೊತೆಗೆ ಲವಂಗ ಜೊತೆಗೆಲ್ಲ ಜೊತೆಗೆ ಹಾಕಬೇಕು. ಟೇಸ್ಟ್ ಬರಲಿ, ಫ್ಲೇವರ್ ಬಿಡಲಿ. ಫ್ಲೇವರ್ಗೋಸ್ಕರ 2 ಲವಂಗದೆಲ್ಲ ಹಾಕಿದ್ದೀವಿ. ಇದು ಫ್ರೈ ಆಗ್ತಾ ಇರೋ ಹಾಗೆಯೇ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಂತ ಅತಿ ಜಾಸ್ತಿನೂ ಹಾಕಬಾರ್ದು. ನಾವು ಇದಕ್ಕೆ 2.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದನ್ನು ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಡೀಪ್ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸಿಲಿ ಮಸಾಲೆ ಜೊತೆಗೆ ಇದು ಮಾಡ್ಕೊಬಿಡ್ತಾರೆ, ರುಬ್ಕೊಬಿಡ್ತಾರೆ. ಅದು ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಬರೋಲ್ಲ. ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ತುಂಬ ಸಖತ್ ಟೇಸ್ಟ್ ಬರುತ್ತೆ. ಇದು ಎಣ್ಣೆಲೇ ಫ್ರೈ ಆಗಬೇಕು. ಡೀಪ್ ಫ್ರೈ ಆದಷ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದಂಗೆ ಜೊತೆಲಿ ಈಗ ನಾವು ಪೌಡರ್ ಮಾಡ್ಕೊಂಡಿದ್ದ ಗರಂ ಮಸಾಲೆಗಳನ್ನ ಹಾಕಿ ಜೊತೆಲಿ ಎಣ್ಣೆಲಿ ಫ್ರೈ ಮಾಡಬೇಕು. ಎಣ್ಣೆಲಿ ಫ್ರೈ ಆದಂಗೆ ಮಸಾಲೆದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಗಂಟ್ಲಿಗೆ ಯಾವುದೇ ರೀತಿ ಖಾರ ಹೊಡೆಯೋದು. ಒಬ್ಬೊಬ್ಬರು ಫ್ರೈ ಮಾಡಲ್ಲ ಕರೆಕ್ಟಾಗಿ, ಫ್ರೈ ಮಾಡಿದ್ರೆ ಗಂಟ್ಲಿಗೆ ಖಾರ ಜೊತೆ ಹೊಡಿತಾರೆ.
ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕಿದೆ ಅಂದರೆ ಯಾವುದೇ ಗರಂ ಮಸಾಲ ಆಗಿ ಏನೇ ನಾವು ಹೊರಡಿಸ್ತಾರಂಥದ್ದು ಎಣ್ಣೆಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೈ ಆದಂಗೆ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋಂಥದ್ದು ಮಸಾಲೆನ ಹಾಕ್ತೀವಿ. ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾವು ಏನೇನು ಹಾಕಿದ್ದೀವಿ ಅಂದರೆ 2 ಈರುಳ್ಳಿ, 4 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಸಾಂಬಾರು ಇಷ್ಟು ಹಾಕಿ ರುಬ್ಬಿದ್ದೀವಿ. ಜೊತೆಗೆ ಲಾಸ್ಟಲ್ಲಿ ನೀವು ಈ ಮಸಾಲೆ ಹಾಕಾದ್ಮೇಲೆ ಇದರಲ್ಲೇ ಒಂದು ಸಿಂಗಲ್ ಟೊಮೆಟೊನ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿನೂ ಚೆನ್ನಾಗಿ ಬರುತ್ತೆ. ನಾವು ಈ ಟೈಮಲ್ಲಿ ಟೊಮೆಟೊನ ಸ್ಕಿಪ್ ಮಾಡಿದ್ದೀವಿ, ಟೊಮೆಟೊ ಬೇಡ ಅಂತ. ಈಗ ಇದು ಬೆಂದಾದ್ಮೇಲೆ ಸ್ವಲ್ಪ ನಾವು ಹಾಕಿರೋವಂಥ ಮಸಾಲೆ ಫುಲ್ಲು ಬೆಂದು ಮೇಲ್ಗಡೆ ಆಯಿಲ್ ಬಿಟ್ಕೊಂಡಿರ್ಬೇಕು. ಆಯಿಲ್ ಬಿಟ್ಕೊಂಡಿದ್ದಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲೆ, ಅರಿಶಿನ ಮತ್ತು ರೆಡ್ ಚಿಲ್ಲಿ ಮತ್ತು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀವಿ. ಅರಿಶಿನ ಹಾಕೋತಿದ್ವಿ ಮತ್ತು ರೆಡ್ ಚಿಲ್ಲಿ 2 ಸ್ಪೂನ್ ಹಾಕೋತಾ ಇದ್ದೀವಿ. 2 ಸ್ಪೂನ್ ರೆಡ್ ಚಿಲ್ಲಿ, ಮೆಣಸಿನ್ಕಾಯಿ ಹಾಕಿದ್ದೀವಿ. ಖಾರ ನೋಡ್ಕೊಂಡು ಹಾಕೋಬೇಕು ಮುಂಚೆನೆ, ಯಾಕೆಂದರೆ ರುಬ್ಬೋದಕ್ಕೂ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ, ಜೊತೆಗೆ ಒಗ್ಗರಣೆಗೂ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋಲ್ಲ, ಅದರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡಿದ್ದೀವಿ. ನೀವು ಖಾರ ನೋಡಿ ಟೇಸ್ಟ್ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಆದ್ಮೇಲೆ ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಫ್ರೈ ಮಾಡ್ತೀವಿ. ಅದೇ ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಾವು ಇದಕ್ಕೆ ಅಂಗಡಿ ಸಿಗುವಂಥ ಯಾವುದೇ ರೀತಿ ಮಸಾಲೆಗಳನ್ನ ಹಾಕೋದಿಲ್ಲ, ಪೌಡರ್ಗಳನ್ನ ಹಾಕೋದಿಲ್ಲ. ನಾವೇ ಓನಾಗಿ ತಂದು ಮನೇಲೆ ಮಾಡುವಂಥ ಧನಿಯಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀವಿ. ಹಾಕಿರೋಂಥ ಧನಿಯಾ ಮತ್ತು ರೆಡ್ ಚಿಲ್ಲಿ ಹಾಗೆ ಜೊತೆಗೆ ನಾವು ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಾಕಿರೋಂಥ ಚೆನ್ನಾಗಿ ಫ್ರೈ ಆಗಿ ಡೀಪ್ ಫ್ರೈ ಆಗಿ ಮೇಲ್ಗಡೆ ಆಯಿಲ್ ಬಿಟ್ಕೊಂಡಾಗ ಇದಕ್ಕೆ ಚಿಕನ್ನ ಹಾಕಬೇಕು. ಗ್ರೇವಿ ಟೈಪ್ ಬೇಕು ಅಂದರೆ ಈ ರೀತಿ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಆಯಿಲ್ ಬಿಟ್ಕೊಂಡಿದ್ದೆ, ಅದಕ್ಕೆ ಚಿಕನ್ನ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಚೆನ್ನಾಗಿ. ಈಗ ನೋಡಿ ಫ್ರೆಂಡ್ಸ್, ಚಿಕನ್ ಹಾಕಾಗಿದ್ದ ತಕ್ಷಣ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀವಿ. ಏನಕ್ಕೆ ಮುಂಚಿತವಾಗಿ ಉಪ್ಪು ಹಾಕ್ತಾ ಇದ್ದೀವಿ ಅಂದರೆ ಚಿಕನ್ ಸ್ವಲ್ಪ ಉಪ್ಪು ಹಿಡ್ಕೊಳ್ಳುತ್ತೆ. ಜೊತೆಗೆ ಉಪ್ಪು ಹಿಡ್ಕೊಂಡು ಅದರಲ್ಲಿ ಚಿಕನಲ್ಲಿರುವಂಥ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ. ನಾವು ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಿ. ಮುಂಚೆನೇ ಉಪ್ಪು ಹಾಕ್ತಾಯಿದ್ದೀವಿ, ಯಾಕೆಂದರೆ ಅದು ಹಾಕೋದ್ರಿಂದ ನೀರು ಬಿಟ್ಕೊಂಡು ಚಿಕನ್ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಕಡಿಮೆ ಮಾಡುತ್ತೆ. ಜೊತೆಗೆ ಅದು ಮಸಾಲೆ ಈಗ ಹಾಕಿದ್ದೀವಲ್ಲ, ಆ ಮಸಾಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕಿ ಬೇಯಿಸೋದ್ರಿಂದ ಮುಂಚೆನೇ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ನೋಡಿ ಚಿಕನ್ನು ಹೇಗೆ ನೀರು ಬಿಟ್ಕೊಂಡಿದೆ ಅಂತ ಹೇಳಿಲ್ವಾ? ನಿಮಗೆ ಚಿಕನ್ ನೀರು ಬಿಟ್ಕೋಬೇಕು, ಚೆನ್ನಾಗಿ ನೀರು ಬಿಟ್ಕೊಂಡು ಟೇಸ್ಟ್ ಬರುತ್ತೆ ಅಂತ. ಈ ರೀತಿ ನೀರು ಬಿಟ್ಕೋಬೇಕು, ಚೆನ್ನಾಗಿ ನೀರು ಬಿಟ್ಕೊಂಡಷ್ಟು ಇನ್ನು ಟೇಸ್ಟ್ ಬರುತ್ತೆ. ಮತ್ತು ಮಸಾಲೆ ಗ್ರೇವಿ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಚಿಕನ್ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಫ್ರೆಂಡ್ಸ್. ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆನೂ ತಿನ್ಬೋದು.
ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಚಪಾತಿ ಜೊತೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಇದೇ ಫಸ್ಟ್ ಟೈಮ್ ಮಾಡಿರೋಂಥದ್ದು. ಇದು ಮನೇಲಿ ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ ಚಿಕನ್ ಸ್ಪೆಷಲ್ ಗ್ರೇವಿ ಅಂತ. ನೀವು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಟೇಸ್ಟ್ ಹೇಗಿದೆ, ಹೇಗೆ ಬಂದಂತ ಹೇಳಿ. ಜೊತೆಗೆ ಇದೇ ಫಸ್ಟ್ ಟೈಮ್ ನಾವು ವೀಡಿಯೋ ಮಾಡೋದು ಯೂಟ್ಯೂಬ್ ಚಾನಲಲ್ಲಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ನಮಗೂ ಪ್ರೋತ್ಸಾಹ ಕೊಡಿ.